1965ರ ಸೆಪ್ಟೆಂಬರ್ 1ರಂದು ಭಾರತ ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಛಂಬ್ ಪ್ರದೇಶದ ಮೇಲೆ ಪಾಕಿಸ್ತಾನ ದಾಳಿ ಮಾಡಿತು. ಈ ಯುದ್ಧದ ಸಮಯದಲ್ಲಿ ಛಂಬ್ ಪ್ರದೇಶದಲ್ಲಿ ನೇಮಕಗೊಂಡ ಮೇಜರ್ ಭಾಸ್ಕರ್ ರಾಯ್ ಅವರ ಧೈರ್ಯ ಮತ್ತು ಶೌರ್ಯಕ್ಕಾಗಿ ಮಹಾವೀರ ಚಕ್ರ ನೀಡಲಾಯಿತು. ವಾಸ್ತವವಾಗಿ ಪಾಕಿಸ್ತಾನವು ಭಾರತದ ವಿರುದ್ಧ ಗ್ರ್ಯಾಂಡ್ ಸ್ಲಾಮ್ ಎಂಬ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಆಪರೇಷನ್ ಗ್ರ್ಯಾಂಡ್ ಸ್ಲಾಮ್ ಅಡಿಯಲ್ಲಿ ಪಾಕಿಸ್ತಾನಿ ಸೇನೆಯು ಅಖ್ನೂರ್ ಸೇತುವೆಯನ್ನು ವಶಪಡಿಸಿಕೊಳ್ಳಲಿತ್ತು ಎಂದು ಹೇಳಲಾಗುತ್ತದೆ. ಅಖ್ನೂರ್ ಸೇತುವೆಯನ್ನು ವಶಪಡಿಸಿಕೊಳ್ಳುವ ಮೂಲಕ ಭಾರತೀಯ ಸೇನೆಯ ಲಾಜಿಸ್ಟಿಕ್ಸ್ ಮತ್ತು ಮಿಲಿಟರಿ ಸರಬರಾಜುಗಳನ್ನು ಕಡಿತಗೊಳಿಸಿದಂತಾಗುತ್ತದೆ ಮತ್ತು ಜಮ್ಮುವಿನಲ್ಲಿರುವ ಸೇನಾ ನೆಲೆಗಳಿಗೆ ಸವಾಲೊಡ್ಡಿದಂತಾಗುತ್ತದೆ ಎಂದು ಪಾಕಿಸ್ತಾನ ನಂಬಿತ್ತು. ಅಖ್ನೂರ್ ಸೇತುವೆಯನ್ನು ವಶಪಡಿಸಿಕೊಳ್ಳಲು ಪಾಕಿಸ್ತಾನಿ ಸೇನೆಯು ಛಂಬ್ ಪ್ರದೇಶವನ್ನು ವಶಪಡಿಸಿಕೊಂಡಿತು. ಆದರೆ ಮೇಜರ್ ಭಾಸ್ಕರ್ ರಾಯ್ ಅವರನ್ನು ಈ ಪ್ರದೇಶದಲ್ಲಿ ನಿಯೋಜಿಸಲಾಗಿತ್ತು. ಈ ಯುದ್ಧದಲ್ಲಿ ಮೇಜರ್ ಏಕಾಂಗಿಯಾಗಿ 13 ಪಾಕಿಸ್ತಾನಿ ಟ್ಯಾಂಕ್ಗಳನ್ನು ನಾಶಪಡಿಸಿದರು. ಈ ಛಂಬ್ ಯುದ್ಧದಲ್ಲಿ ಭಾರತೀಯ ಸೇನೆಯು ಪಾಕಿಸ್ತಾನಿ ಸೇನೆಯ ಯೋಜನೆಗಳನ್ನು ವಿಫಲಗೊಳಿಸಿದ್ದು ಮಾತ್ರವಲ್ಲದೆ ಅದನ್ನು ಯುದ್ಧದಿಂದ ಪಲಾಯನ ಮಾಡುವಂತೆ ಮಾಡಿತು. ಅದರ ನಂತರ ಮೇಜರ್ ಭಾಸ್ಕರ್ ರಾಯ್ ಅವರ ಧೈರ್ಯ ಮತ್ತು ಶೌರ್ಯಕ್ಕಾಗಿ ಮಹಾವೀರ ಚಕ್ರ ನೀಡಲಾಯಿತು. ಎರಡನೆಯ ಮಹಾಯುದ್ಧವು 1939ರ ಸೆಪ್ಟೆಂಬರ್ 1ರಂದು ಪ್ರಾರಂಭವಾಯಿತು. ಬಹುತೇಕ ಎಲ್ಲ ಪ್ರಮುಖ ವಿಶ್ವಶಕ್ತಿಗಳು ಈ ಯುದ್ಧದಲ್ಲಿ ಭಾಗಿಯಾಗಿದ್ದವು ಮತ್ತು ಈ ಯುದ್ಧವು 6 ವರ್ಷಗಳ ಕಾಲ ನಡೆಯಿತು. ಈ ವಿನಾಶಕಾರಿ ಯುದ್ಧದಲ್ಲಿ ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡರು ಮತ್ತು ಪ್ರಪಂಚದ ಅನೇಕ ಭಾಗಗಳು ನಾಶವಾದವು. ಮೊದಲನೆಯ ಮಹಾಯುದ್ಧದ ನಂತರ ಜಗತ್ತು ಶಾಂತಿಯನ್ನು ನಿರೀಕ್ಷಿಸಿತ್ತು ಎಂದು ಹೇಳಲಾಗುತ್ತದೆ. ಆದರೆ ಕೆಲವೇ ದಶಕಗಳಲ್ಲಿ ರಾಜಕೀಯ ಅಸ್ಥಿರತೆ, ಆರ್ಥಿಕ ಸಮಸ್ಯೆಗಳು ಮತ್ತೊಂದು ದೊಡ್ಡ ಯುದ್ಧಕ್ಕೆ ದಾರಿ ಮಾಡಿಕೊಟ್ಟಿತು. ಮೊದಲನೆಯ ಮಹಾಯುದ್ಧದಲ್ಲಿ ಸೋಲಿಸಲ್ಪಟ್ಟ ಜರ್ಮನಿಯು 1919ರ ವರ್ಸೈಲ್ಸ್ ಒಪ್ಪಂದದ ಅಡಿಯಲ್ಲಿ ಭಾರೀ ನಿರ್ಬಂಧಗಳನ್ನು ಮತ್ತು ಷರತ್ತುಗಳನ್ನು ಎದುರಿಸಿತು. ಈ ಪರಿಸ್ಥಿತಿಗಳು ಜರ್ಮನಿಯಲ್ಲಿ ಆಳವಾದ ಅಸಮಾಧಾನ ಮತ್ತು ಅಸ್ಥಿರತೆಗೆ ಕಾರಣವಾದವು. ಅದರ ನಂತರ 1933ರಲ್ಲಿ ಅಡಾಲ್ಫ್ ಹಿಟ್ಲರನ ನಾಜಿ ಪಕ್ಷವು ಅಧಿಕಾರಕ್ಕೆ ಬಂದ ನಂತರ ಜರ್ಮನಿ ಆಕ್ರಮಣಕಾರಿ ರಾಷ್ಟ್ರೀಯತೆ ಮತ್ತು ಮಿಲಿಟರಿ ವಿಸ್ತರಣೆಯ ನೀತಿಯನ್ನು ಅಳವಡಿಸಿಕೊಂಡಿತು. 1939ರ ಸೆಪ್ಟೆಂಬರ್ 1ರಂದು ಜರ್ಮನಿ ಪೋಲೆಂಡ್ ಮೇಲೆ ಆಕ್ರಮಣ ಮಾಡಿತು ಮತ್ತು ಎರಡನೇ ಮಹಾಯುದ್ಧ ಇಲ್ಲಿಂದ ಪ್ರಾರಂಭವಾಯಿತು. ಪೋಲೆಂಡ್ ಮೇಲಿನ ಈ ದಾಳಿಯ ನಂತರ ಬ್ರಿಟನ್ ಮತ್ತು ಫ್ರಾನ್ಸ್ ಜರ್ಮನಿಯ ವಿರುದ್ಧ ಯುದ್ಧ ಘೋಷಿಸಿದವು. ತರುವಾಯ ಅನೇಕ ಇತರ ದೇಶಗಳು ಸಹ ಸಂಘರ್ಷಕ್ಕೆ ಸೇರಿಕೊಂಡವು ಮತ್ತು ಯುದ್ಧವು ವಿಶ್ವಾದ್ಯಂತ ಪಸರಿಸಿತು. LICಯನ್ನು 1956ರ ಸೆಪ್ಟೆಂಬರ್ 1ರಂದು ಸ್ಥಾಪಿಸಲಾಯಿತು. ಈ ಕಾರಣಕ್ಕಾಗಿ ಭಾರತೀಯ ಜೀವ ವಿಮಾ ನಿಗಮದ ಸಂಸ್ಥಾಪನಾ ದಿನವನ್ನು ಭಾರತದಲ್ಲಿ ಸೆಪ್ಟೆಂಬರ್ 1ರಂದು ಆಚರಿಸಲಾಗುತ್ತದೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಭಾರತದಲ್ಲಿನ ಅತಿ ದೊಡ್ಡ ಮತ್ತು ಹಳೆಯ ಜೀವ ವಿಮಾ ಕಂಪನಿಯಾಗಿದೆ. ಭಾರತದ ಸ್ವಾತಂತ್ರ್ಯದ ನಂತರ ಭಾರತ ಸರ್ಕಾರವು ವಿಮಾ ಕ್ಷೇತ್ರವನ್ನು ಸುಧಾರಿಸುವ ಅಗತ್ಯವನ್ನು ಮನಗಂಡಿತು ಎಂದು ಹೇಳಲಾಗುತ್ತದೆ. ಅದಕ್ಕೂ ಮೊದಲು ದೇಶದಲ್ಲಿ ಅನೇಕ ಖಾಸಗಿ ವಿಮಾ ಕಂಪನಿಗಳಿದ್ದು ಅವುಗಳಲ್ಲಿ ಕೆಲವು ಗ್ರಾಹಕರಿಗೆ ವಂಚನೆಯ ಘಟನೆಗಳು ನಡೆದಿದ್ದವು. ಇದನ್ನು ಗಮನದಲ್ಲಿಟ್ಟುಕೊಂಡು ಅಂದಿನ ಭಾರತ ಸರ್ಕಾರವು ವಿಮಾ ಉದ್ಯಮವನ್ನು ರಾಷ್ಟ್ರೀಕರಣಗೊಳಿಸಲು ನಿರ್ಧರಿಸಿತು. ನಂತರ 1956ರಲ್ಲಿ ಸರ್ಕಾರವು ಲೈಫ್ ಇನ್ಶೂರೆನ್ಸ್ ಆಫ್ ಇಂಡಿಯಾ ಆಕ್ಟ್ ಅನ್ನು ಅಂಗೀಕರಿಸಿತು. ಅದರ ಅಡಿಯಲ್ಲಿ 245 ಖಾಸಗಿ ವಿಮಾ ಕಂಪನಿಗಳು ಮತ್ತು ಪ್ರಾವಿಡೆಂಟ್ ಸೊಸೈಟಿಗಳನ್ನು ವಿಲೀನಗೊಳಿಸಿ ಒಂದೇ ಸಾರ್ವಜನಿಕ ವಲಯದ ವಿಮಾ ಕಂಪನಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾವನ್ನು ಸ್ಥಾಪಿಸಲಾಯಿತು. ಜನರಲ್ಲಿ ವಿಮೆಯ ಅನುಕೂಲತೆ ಮತ್ತು ಭದ್ರತೆಯನ್ನು ಉತ್ತೇಜಿಸುವುದು LICಯ ಮುಖ್ಯ ಉದ್ದೇಶವಾಗಿದೆ. ಭವಿಷ್ಯದ ಅನಿಶ್ಚಿತತೆಗಳಿಂದ ಜನರನ್ನು ರಕ್ಷಿಸಲು ಭಾರತದ ಮೂಲೆ ಮೂಲೆಗೆ ವಿಮೆಯನ್ನು ಕೊಂಡೊಯ್ಯುವುದು ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ. 1985ರ ಸೆಪ್ಟೆಂಬರ್ 1ರಂದು ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಟೈಟಾನಿಕ್ ಅವಶೇಷಗಳನ್ನು ಕಂಡುಹಿಡಿಯಲಾಯಿತು. ಟೈಟಾನಿಕ್ ಬ್ರಿಟಿಷ್ ಪ್ರಯಾಣಿಕ ಹಡಗು. 1912ರ ಏಪ್ರಿಲ್ 15ರಂದು ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದ ನಂತರ ಅದು ಮುಳುಗಿತು. ಈ ಘಟನೆಯಲ್ಲಿ 1,500ಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿದ್ದರು. ಟೈಟಾನಿಕ್ ಅನ್ನು ಕನಸುಗಳ ಹಡಗು ಎಂದು ಕರೆಯಲಾಗುತ್ತಿತ್ತು. ಅದು ಆ ಕಾಲದ ಅತಿ ದೊಡ್ಡ ಮತ್ತು ಅತ್ಯಂತ ಐಷಾರಾಮಿ ಪ್ರಯಾಣಿಕ ಹಡಗು ಎಂದು ಪರಿಗಣಿಸಲ್ಪಟ್ಟಿತ್ತು. ಈ ಹಡಗು 1912ರ ಏಪ್ರಿಲ್ 10ರಂದು ಬ್ರಿಟನ್ನ ಸೌತಾಂಪ್ಟನ್ ಬಂದರಿನಿಂದ ನ್ಯೂಯಾರ್ಕ್ಗೆ ತನ್ನ ಮೊದಲ ಪ್ರಯಾಣವನ್ನು ಆರಂಭಿಸಿತು. ಆದರೆ 1912ರ ಏಪ್ರಿಲ್ 14ರ ರಾತ್ರಿ ಹಡಗು ಬೃಹತ್ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆದು ಮುಳುಗಿತು. ಟೈಟಾನಿಕ್ ಮುಳುಗುವಿಕೆಯು ಆ ಕಾಲದ ಅತಿ ದೊಡ್ಡ ಸಮುದ್ರ ದುರಂತಗಳಲ್ಲಿ ಒಂದಾಗಿತ್ತು. ಟೈಟಾನಿಕ್ ಮುಳುಗಿದ ನಂತರ ಅದರ ಅವಶೇಷಗಳ ಹುಡುಕಾಟವು ದೊಡ್ಡ ಸವಾಲಾಗಿತ್ತು. ನೌಕಾಘಾತದ ಅವಶೇಷಗಳು ಸುಮಾರು 73 ವರ್ಷಗಳವರೆಗೆ ಪತ್ತೆಯಾಗಿವೆ.
ಪೂರ್ತಿಯಾಗಿರಲಿಲ್ಲ. ಅಂತಿಮವಾಗಿ 1985ರ ಸೆಪ್ಟೆಂಬರ್ 1ರಂದು ಅಮೆರಿಕನ್ ಸಾಗರ ಪರಿಶೋಧಕ ರಾಬರ್ಟ್ ಬಲಾರ್ಡ್ ಅವರ ತಂಡವು ಈ ಐತಿಹಾಸಿಕ ಹಡಗಿನ ಅವಶೇಷಗಳನ್ನು ಕಂಡುಹಿಡಿಯಿತು. ಉತ್ತರ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಟೈಟಾನಿಕ್ ಅವಶೇಷಗಳು ಪತ್ತೆಯಾಗಿದ್ದವು. ಪ್ರತಿ ವರ್ಷ ಸೆಪ್ಟೆಂಬರ್ 1 ಮತ್ತು 7ರ ನಡುವೆ ದೇಶಾದ್ಯಂತ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನು ಆಚರಿಸಲಾಗುತ್ತದೆ. ಪೌಷ್ಟಿಕಾಂಶದ ಮಹತ್ವವನ್ನು ವಿವರಿಸಲು ಮತ್ತು ಸಮತೋಲಿತ ಆಹಾರದ ಪ್ರಯೋಜನಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಭಾರತ ಸರ್ಕಾರವು ಈ ಸಪ್ತಾಹವನ್ನು ಆಯೋಜಿಸಿದೆ. ಈ ಸಪ್ತಾಹವನ್ನು ಭಾರತ ಸರ್ಕಾರವು 1982ರಲ್ಲಿ ಪ್ರಾರಂಭಿಸಿತು. ವಿಶೇಷವಾಗಿ ಮಕ್ಕಳು ಮತ್ತು ಗರ್ಭಿಣಿಯರಲ್ಲಿ ಅಪೌಷ್ಟಿಕತೆಯನ್ನು ಕಡಿಮೆ ಮಾಡುವುದು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸುವ ಗುರಿಯನ್ನು ಇದು ಹೊಂದಿದೆ. ಸೆಪ್ಟೆಂಬರ್ 1ರಿಂದ 7ರವರೆಗೆ ಆಚರಿಸಲಾಗುವ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದಲ್ಲಿ ಆಯೋಜಿಸಲಾಗುವ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳು ಜನರನ್ನು ಸರಿಯಾಗಿ ತಿನ್ನಲು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತವೆ. ಇದರಿಂದಾಗಿ ಅಪೌಷ್ಟಿಕತೆಯ ಸಮಸ್ಯೆಗಳನ್ನು ಕಡಿಮೆ ಮಾಡಬಹುದು ಮತ್ತು ಆರೋಗ್ಯಕರ ಸಮಾಜದ ಕಡೆಗೆ ಒಂದು ಹೆಜ್ಜೆ ಮುಂದಿಡಬಹುದು.